ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ಣಂ ಟಾಕೀಸ್. ನನ್ನ ಹೆಸರು ಕರ್ಣಂ. ಇವತ್ತು ನೀವು ನೋಡ್ತಾ ಇದ್ದೀರಾ ಕರ್ಣಂ ಟಾಕೀಸ್ ಅಲ್ಲಿ ಇನ್ನೊಂದು ಮೂವಿ ರಿವ್ಯೂ ಎಪಿಸೋಡ್. ಇವತ್ತು ನಾವು ರಿವ್ಯೂ ಮಾಡ್ತಿರುವಂಥ ಮೂವಿ ಇಕೋ. ಇಕೋ ಒಂದು ಕೇರಳ ಡಿಸ್ಟ್ರಿಕ್ಟ್ನ ಇಡುಕ್ಕಿ ಗ್ರಾಮದಲ್ಲಿ ನಡೆಯುವಂಥ ಒಂದು ಕತೆ. ಆದಷ್ಟು ಗುಡ್ಡಗಾಡು ಪ್ರದೇಶದಲ್ಲಿ ನಡೆಯುವಂಥ ಒಂದು ಕತೆ. ಸೊ ಈ ಕಥೆಯನ್ನ ಬರೆದಿರೋದು ಬಹುಲ್ ರಮೇಶ್ ಅಂತ, ಡೈರೆಕ್ಷನ್ ಮಾಡಿರೋದು ದಿಂಜಿತ್ ಆಯತಮ್ ಅಂತ. ಇವ್ರದೇ ಕಾಂಬಿನೇಷನ್ ಅಲ್ಲಿ ಈ ಹಿಂದೆ ಕಿಷ್ಕಿಂದ ಕಾಂಡಮ್ ಅನ್ನೋ ಒಂದು ಮೂವಿ ಕೂಡ ಬಂದಿದೆ. ಇದು ಕೂಡ ತುಂಬಾನೇ ಸಕ್ಸಸ್ಫುಲ್ ಮೂವಿ, ಸೂಪರ್ ಹಿಟ್ ಮೂವಿ ಆಗಿತ್ತು. ಆಲ್ಮೋಸ್ಟ್ ಒಂದು 7 crore ಬಜೆಟ್ ಅಲ್ಲಿ ತೆಗೆದಿರೋಂಥ ಮೂವಿ 70 crores ತನಕ ಮಾಡಿತ್ತು. ಸೊ ಅದೇ ಜನರ್ ಅಲ್ಲಿ ತೆಗೆದಿರೋಂಥ ಈ ಮೂವಿ 5 crore ಬಜೆಟ್ ಅಲ್ಲಿ ಮಾಡಿ 50 crores ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಅಂತ ಕರ್ಸ್ಕೊಂಡಿದೆ. ಸೊ ಇನ್ನು ಈ ಮೂವಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಟೈಟಲ್ ಈಕೋ. ಇದು ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ಸೊ ಇದರ ಜನರ್ ಬಂದು ಮಿಸ್ಟರಿ ಥ್ರಿಲ್ಲರ್ ಮತ್ತೆ ಸೈಕಲಾಜಿಕಲ್ ಬೇಸ್ಡ್ ಮೂವಿ. ಮೂವಿ ತುಂಬಾ ಸ್ಲೋ ಆಗಿರುತ್ತೆ. ಮಾಸ್ ಎಲ್ಲ ಏನಿಲ್ಲ, ಒಳ್ಳೆ ಕ್ಲಾಸ್ ಆಡಿಯನ್ಸ್ಗೆ ಅಂತ ಮಾಡಿರೋ ಮೂವಿ. ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ, ಆಮೇಲೆ ಒಳ್ಳೆ ಸಸ್ಪೆನ್ಸ್ ಮೇಂಟೈನ್ ಮಾಡಿರುವಂಥ ಮೂವಿ. ಸೊ ಟಾರ್ಗೆಟ್ ಆಡಿಯನ್ಸ್ ಬಂದು ಯಾರಿಗೆ ಪಜಲ್ಸ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಲಾಸ್ಟ್ವರೆಗೂ ರಿವೀಲ್ ಆಗದೆ ಇರೋಂಥ ಸ್ಟೋರೀಸ್ ಇಷ್ಟಪಡ್ತಾರೆ ನೋಡಿ, ಲೈಕ್ ದೃಶ್ಯಂ, ಆ ಥರದ್ದೊಂದು ಬೇಸ್ಡ್ ಮೂವಿ ಇದು. ಇನ್ನು ವಿಜುವಲ್ ಸ್ಟೈಲ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ. ಒಳ್ಳೆ ಗ್ರೀನರಿ ಬ್ಯಾಕ್ಗ್ರೌಂಡ್ ಅಲ್ಲಿ ಶುರು ಆಗೋ ಸ್ಟೋರಿ ಹೋಗ್ತಾ ಹೋಗ್ತಾ ಮಿಸ್ಟರಿ ಆಗ್ತಾ ಹೋಗುತ್ತೆ. ಸೌಂಡ್ ಪ್ರೊಫೈಲು ತುಂಬ ಚೆನ್ನಾಗಿದೆ. ಕೆಲವು ಕಡೆ ಸೈಲೆಂಟ್ ಇದೆ, ತುಂಬ ಟೆನ್ಷನ್ ಇದೆ. ಕೆಲವು ಸೀನ್ಸ್ಗಳಂತೂ ತುಂಬಾನೇ ಚೆನ್ನಾಗಿ ಹಿಡಿದಿದ್ದಾರೆ. ಎಸ್ಪೆಷಲಿ ಕೆಲವು ಅನಿಮಲ್ಸ್ ಬೇಸ್ಡ್ ಸೀನ್ಸ್ ಚೆನ್ನಾಗಿದೆ. ಸೊ ಇದರ ಬಜೆಟ್ ಬಂದು 5 crore ಅಲ್ಲಿ ಮಾಡಿರೋಂಥ ಮೂವಿ ಆಲ್ಮೋಸ್ಟ್ 50 crore ಅರ್ನ್ ಮಾಡಿದೆ. ಸೊ ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು. ಸೊ ಈ ಮೂವಿನಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ಗಳಿಲ್ಲ, ಕೆಲವು ಕ್ಯಾರೆಕ್ಟರ್ಸ್ ಮಾತ್ರ ಇದೆ. ಅದರಲ್ಲಿ ಡಾಗ್ಸ್ ಕ್ಯಾರೆಕ್ಟರ್ಸ್ ಬಂದು ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮೂವಿಗೆ ಟ್ವಿಸ್ಟ್ ಕೊಡೋದೇನೆ ಈ ಡಾಗ್ಸ್ಗಳು. ಸೊ ಇನ್ನ ಕತೆ ಹೇಳ್ಬೇಕಂದ್ರೆ, ನಮ್ಮ ಹೀರೋ ಬಂದು ಪಿಯೂಷ್ ಅಂತ. ಅವನೊಬ್ಬ ಜಾಸ್ತಿ ಓದಿಲ್ದೇ ಇರೋಂಥ ಹುಡುಗ. ಸೊ ಅವನು ಬಂದು ಕುರಿಯಾಚನ್ ಅನ್ನೋ ಒಬ್ಬ, ಆಕ್ಚುಲಿ ಕುರಿಯಾಚನ್ ಅನ್ನೋನು ಒಬ್ಬ ಡಾಗ್ ಬ್ರೀಡರ್ ಇರ್ತಾನೆ. ಅವನ ವೈಫ್ ಮಾಲ್ತಿ, ಶಿ ಈಸ್ ಮಲೇಷಿಯಾ ಬೇಸ್ಡ್. ಮಲೇಷ್ಯಾದಿಂದ ಮದುವೆ ಮಾಡಿ ಕರ್ಕೊಂಡ್ ಬಂದಿರ್ತಾನೆ. ಈಗ ಅವಳಿಗೆ ಫುಲ್ ವಯಸ್ಸಾಗಿರುತ್ತೆ, ನೋಡ್ಕೊಳ್ಳೋರು ಯಾರು ಇರೋದಿಲ್ಲ, ಮಕ್ಕಳು ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಫಾರಿನ್ ಅಲ್ಲಿ ಅಂದ್ಬಿಟ್ಟು ಈ ಪಿಯೂಷ್ನ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಅವಳು ಬೆಟ್ಟದ ಮೇಲಿರೋ ಮನೆ ಖಾಲಿ ಬಿಟ್ಬಿಟ್ಟು ಬರಲ್ಲ ಅಂತ ಅಲ್ಲೇ ಕೂತಿರ್ತಾಳೆ. ಸೊ ಈ ಪಿಯೂಷ್ ಅವಳು ನೋಡ್ಕೊಳ್ಳೋಕೆ ಅಂತ ಬಂದಿರೋನು. ಅವಳ ಬಗ್ಗೆ ಏನು, ಕುರಿಯಾಚನ್ ಯಾರು ಅಂತ ತಿಳ್ಕೊತಾ ಹೋಗೋದೇ ಸ್ಟೋರಿ. ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಡೌಟ್ ಶುರು ಆಗುತ್ತೆ ಪಿಯೂಷ್ ಅನ್ನೋನೇ ಯಾರು ಅಂತ. ಸೊ ಕತೆ ಒಂಥರ ಹೋಗ್ತಾ ಫುಲ್ ಗ್ರಿಪ್ ಆಗ್ತಾ ಹೋಗುತ್ತೆ. ಕೆಲವು ಕಡೆ ಅಲ್ಲಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಕತೆ ಇನ್ನ ಜಾಸ್ತಿ ರಿವೀಲ್ ಮಾಡ್ತಾ ಹೋಗ್ತಾರೆ, ಟ್ವಿಸ್ಟ್ಗಳು ಕೊಡ್ತಾ ಹೋಗ್ತಾರೆ. ಬೇಸಿಕಲಿ ಕುರಿಯಾಚನ್ ಅನ್ನೋನು ಒಬ್ಬ ಫ್ರಾಡ್ಸ್ಟರ್. ಅವನು ತುಂಬಾ ಜನಕ್ಕೆ ಮೋಸ ಮಾಡಿರ್ತಾನೆ. ಕತೆ ಶುರು ಆಗದೇನೆ ಕೆಲವರು ಕುರಿಯಾಚನ್ ಅನ್ನೋನ ಹುಡ್ಕೊಂಡು ಬರೋದ್ರಿಂದ 6 ವರ್ಷದಿಂದ ಅಪ್ಸ್ಕಾಂಡ್ ಆಗ್ಬಿಟ್ಟಿರ್ತಾನೆ. ಕೆಲವ್ರನ್ನೆಲ್ಲ ಮೋಸ ಮಾಡಿ ಜೈಲಿಗೆ ಕಳಿಸಿರ್ತಾನೆ. ಇನ್ನು ಕೆಲವ್ರಿಗೆ ಮೋಸ ಮಾಡಿರೋರು ಎಲ್ಲ ಹುಡ್ಕೊಂಡ್ ಬಂದಿರ್ತಾರೆ. ಕೇಸ್ ನಡೀತಾ ಇರುತ್ತೆ. ಆದ್ರೆ ಅವನು ಎಲ್ಲೂ ಯಾರಿಗೂ ಕೈಗೆ ಸಿಕ್ಕಿರೋದಿಲ್ಲ. ಪೊಲೀಸರನ್ನ ಹುಡುಕಿ ಹುಡುಕಿ ಸುಮ್ಮನಾಗ್ಬಿಟ್ಟಿರ್ತಾರೆ. ಸೊ ಅಂಥದ್ರಲ್ಲಿ ಒಬ್ಬ ಆರ್ಮಿ ಎಂಪ್ಲಾಯಿ ಕೂಡ ಅವನ್ನ ಹುಡ್ಕೊಂಡು ಬರ್ತಾರೆ. ಅವನು ಬಂದು ಪಿಯೂಷ್ನ ಹೆಲ್ಪ್ ಕೇಳ್ತಾನೆ ಹುಡ್ಕಕ್ಕೆ. ಸೊ ಅವನು ಮಾಲ್ತಿ ಹತ್ರ ಕುರಿಯಾಚನ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಶುರು ಮಾಡ್ತಾನೆ. ಅಲ್ಲಿಂದ ತಿಳ್ಕೊಂಡು ಇವನ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ. ಸೊ ಹಾಗೆ ತಿಳ್ಕೊತಾ ಪ್ರೋಸೆಸ್ ಅಲ್ಲಿ ಕುರಿಯಾಚನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ತನಕ ಆಲ್ಮೋಸ್ಟ್ ಇಂಟರ್ವಲ್ ತನಕ ಕುರಿಯಾಚನ್ ಯಾರು ಅನ್ನೋದೇ ನೋಡ್ಸಿರೋದಿಲ್ಲ. ಅಲ್ಲಿ ಫಸ್ಟ್ ಅವನ ಮುಖ ನೋಡಿಸ್ತಾರೆ, ರಿವೀಲ್ ಮಾಡ್ತಾರೆ. ಅವನೊಬ್ಬ ಫ್ರಾಡ್ಸ್ಟರ್. ಸೊ ಅವನು ಮಲೇಷ್ಯಾಗೆ ಡಾಗ್ಸ್ ತಗೊಂಬರಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ವಾರ್ ನಡೀತಾ ಇರುತ್ತೆ. ಸೊ ಅದೆಲ್ಲ ಬ್ಯಾಕ್ಗ್ರೌಂಡ್ ಸ್ಟೋರಿ ಬರ್ತಾ ಹೋಗುತ್ತೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಮೂವಿಗೆ. ಸೊ ನಾನು ಫುಲ್ ಕತೆ ಹೇಳಲ್ಲ, ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ, ನೀವು ನೋಡಿ ಏನಾಗುತ್ತೆ ಅಂತ. ದೃಶ್ಯಂ ಥರನೇ ಇದೆ. ಕೆಲವ್ರಿಗೆ ಕ್ಲೈಮ್ಯಾಕ್ಸ್ ಅರ್ಥ ಆಗಿಲ್ಲ ಏನಾಗಿದೆ ಅಂತ, ಆದರೆ ಕೆಲವರು ಬೇಗ ಕ್ಯಾಚ್ ಮಾಡಿದ್ದಾರೆ. ಸೊ ನನಗಂತೂ ಈ ಮೂವಿ ತುಂಬ ಇಷ್ಟ ಆಯಿತು. ನಾನು ಈ ಮೂವಿಗೆ ಆಲ್ಮೋಸ್ಟ್ 5 out of 5 ಸ್ಟಾರ್ ಕೊಡ್ತೀನಿ. ಯಾಕಂದರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಆಡಿಯೋ ವಿಜುವಲೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಸೌಂಡ್ ಡಿಸೈನಿಂಗ್ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ ಮೂವಿ. ಕೆಲವು ಕಡೆ ಟ್ವಿಸ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕತೆ ಇಷ್ಟಪಟ್ಟು ನೋಡೋರಿಗೆ ಕತೆ ಕೂಡ ಇಷ್ಟ ಆಗುತ್ತೆ. ನಾರ್ಮಲ್ ಅದೇ ಲವ್ ಸ್ಟೋರಿ ನೋಡಿ ನೋಡಿ ಬೋರ್ ಆಗೋಗಿರೋರಿಗೆ ಇದೊಂದು ಒಳ್ಳೆ ಫೀಸ್ಟ್ ಅನ್ಬೋದು.
ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೂ ಒಂದು ಮಟ್ಟಿಗೆ ಎಲ್ಲೂ ಮೋಸ ಆಗಿಲ್ಲ ಫಿಲಮಲ್ಲಿ, ಎಲ್ಲೂ ಈ ಸೀನ್ ಅನ್ನೆಸೆಸರಿ ಅಂತ ಅನ್ಸೋದಿಲ್ಲ. ಎಫರ್ಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಡೈರೆಕ್ಟರ್ಸು ರೈಟರ್ಸ್ದು. ಸೊ ನನಗೆ ಮೂವಿ ತುಂಬ ಇಷ್ಟ ಆಯಿತು. ನೀವು ನೋಡಿ, ಆ, ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಇನ್ಯಾವ್ದಾರ ಮೂವಿನ ರಿವ್ಯೂ ಮಾಡಬೇಕು ಅಂದರೂ ಕೂಡ ಹೇಳಿ, ಮೂವಿ ರಿವ್ಯೂ ಮಾಡ್ತೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ, ಅಥವಾ ಇನ್ಯಾವ್ದಾರ ನಿಮ್ಗೆ ಇಷ್ಟ ಆಗಿರೋ ಮೂವಿ ಅಥವಾ ನೀವು ನೋಡಬೇಕು ಅಂದ್ಕೊಂಡಿರೋ ಮೂವಿ ಹೇಗಿದೆ ಏನು ಅಂತ ತಿಳ್ಕೊಬೇಕು ಅನ್ನಂಗಿದ್ರೆ ರಿವ್ಯೂ ಕಮೆಂಟ್ಸ್ ಮಾಡಿ, ನಾನು ರಿವ್ಯೂ ಮಾಡಿ ವಿಡಿಯೋ ಮಾಡಾಕ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಮತ್ತೆ ಸಿಗೋಣ. ಬಾಯ್ ಬಾಯ್.